ಮನಸ್ಸನ್ನು ಕದ್ದ ಚೋರಿಯೋನಿ ಒಂದೇ ನೋಟ. ನಾನು ನೋಡ್ತಿರೋ ತೋರಿಸೋದು ಈ ಬ್ಲಾಗ್ ಸ್ಟೇಟ್ ಆಫ್ ಕಾಲೇಜಿಂದ ಸ್ಟಾರ್ಟ್ ಆಗತೈತಿ. ಯಾಕಂದ್ರೆ ಮನೆಯಾಗ ಬರಬೇಕಾದ್ರೆ ಅಂತೂ ಟೈಮ್ ಅಂತೂ ಸಾಲ ಬೇಡ್ರಿ. ಎಲ್ಲ ಫಡವ ಕ್ಲಾಸ್ ಮುಗಿಸಿ ಎಲ್ಲ ಮುಗಿಸ್ಕೊಂಡು ನಿಮ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಬರ್ರಿ ಫಡವ ಟೈಮ್ ಅಂತೂ 2:18 ಆತ. ಬಿಸಿಲಂತೂ ಮಸ್ತ್ ಐತಿ. ಫಡಾವಡ ಹೋಗಿ ಮನೆಗೆ ಇನ್ನೂ ಏನು ಸೀನಿಲ್ಲ, ನಾರ್ಮಲ್ ಡೇ ಐತಿ. ಫಡಾವಡ ಹೋಗಿ ನಿಮ್ಗೆ ಸಿಗ್ತೀನಿ ಸೀದಾ ಮನೆ. ಹೊಸ ಗಲಭೆ ಶುರುವಾಗಿದೆ, ಮರೆತೇಕೆ ಮಳೆ ಬಂದು ಸರಿ ಮಾಡದೆ ಗೆಳತಿ ನನ್ನ ಗೆಳತಿ. ಗೈಸ್ ಫೈನಲಿ ಮನೆಗಂತೂ ರೀಚ್ ಆಗಿದ್ವಿ. ಹಂಗೆ ಇವತ್ತು ಮ್ಯಾಚ್ ಒಂದೈತಿ. ಇವತ್ತು RCB ಬಿಡ್ರಿ, RCB ನಿನ್ಸೋದೈತಿ. ಇಮೋಷನಲ್ ಡ್ಯಾಮೇಜ್. ಮೊನ್ನೆ ಯಾವಾಗ ವಾಟೆವರ್ ಅವಾಗ ಸೋತೈತಿ. ಏನು ಮಾಡಬಲ್ಲ. ಅದು CSK ಜೊತೆಗೆ ಎತ್ತಲ್ಲ, ಅದೊಂದು ದೊಡ್ಡ ಖುಷಿ. ಫೈನಲ್ ಗೆದ್ದಂಗೆ IPL ಕಪ್ ಗೆದ್ದಂಗೆ ಆತು ಈ ವರ್ಷ ಅಂತೂ. उससे मेरा क्या फायदा हुआ, मुझे क्या मिला? ಬರೀ ಫೈನಲಿ ಮನೆಗಂತೂ ರೀಚ್ ಆಗಿ ಫಟಾಫಟ ಫ್ರೆಶ್ ಅಪ್ ಆಗುಮ್ಮ. ಇನ್ ಕೇಸ್ ಹೊಸ ಬಂದಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಬರೀ ಫಟಾಫಟ್ ಫ್ರೆಶ್ ಅಪ್ ಆಗಿ ನಿಮ್ಗೆ ಸಿಗ್ತೀವಿ. 2000 years later. ಇಲ್ಲಿ ಚೆಕ್ ಮಾಡಿ, ಈಗ ಮ್ಯಾಚ್ ಸ್ಟಾರ್ಟ್ ಆಗೈತೆ ಅನಿಸ್ತಾ ಇದೆ. 10 ರನ್ ಈಗ 1 ಓವರ್ ನಡೆಯತೈತಿ. ನೋಡಮ್ಮ ಏನೇನು ಹಾಕಿತ್ತು ಸೀನಲ್ಲಿ ಮೇಡ. 2/4. ಶಿಟ್, ಇಮೋಷನಲ್ ಡ್ಯಾಮೇಜ್. ಅದು ಪಿಕ್ಚರ್ ಆದ್ಬಿಡ್ರಿ, ಹಿಂಗೆ ಹಾಕಿರ್ತಾವ ನಮ್ಮ ಕಡೆ. 1 hour later. ಓಕೆ ಗೈಸ್ ಫೈನಲಿ ಫ್ರೆಶ್ ಅಪ್ ಅಂತೂ ಆಗಿದ್ದಿ. ಟೈಮ್ 7-9 ಆತ. ಇನ್ನು ಮ್ಯಾಚ್ ಅಂತೂ ನಡೆಯತೈತಿ. ಅದು ಅಡ್ವರ್ಟೈಸ್ಮೆಂಟ್ ಕೊಟ್ಟೈತಿ ಬಿಡ್ರಿ. ಮ್ಯಾಚ್ ಅಂತೂ ನೋಡೋಮ್ ಏನೇನು ಹಾಕಿದಿ. ಹಂಗೆ ಇವತ್ತಿನ ಬ್ಲಾಗ್ ಮುಗಿಸೋ ಟೈಮ್ ಅಂತ. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ತೀವಿ ಆಯ್ತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀರಾಮ್.